ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ತಾಂತ್ರಿಕ ಶಿಕ್ಷಣದ ಅವಶ್ಯಕತೆಯನ್ನು ಮನಗಂಡು ಆರಂಭಿಸಿದಂತಹ ಕೈಗಾರಿಕಾ ತರಬೇತಿ ಕೇಂದ್ರವೊಂದು ಪಾಳುಬಿದ್ದ ಸ್ಥಿತಿಯಲ್ಲಿ ಕಾಡಿನ ಮಧ್ಯೆ ಅನಾಥವಾಗಿದೆ. ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಲೆಂದು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಅನುಷ್ಠಾನಗೊಳಿಸಿದ ತರಬೇತಿ ಯಂತ್ರಗಳು ಕಂಡವರ ಪಾಲಾಗಿದೆ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ಆರಂಭವಾಗಿತ್ತು ಎನ್ನುವ ಕುರುಹುಗಾಗಿ ಕಟ್ಟಡದ ಅವಶೇಷ ಮಾತ್ರ ಉಳಿದಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ತಾಂತ್ರಿಕ ಶಿಕ್ಷಣದ ಅವಶ್ಯಕತೆಯನ್ನ ಮನಗಂಡು ಆರಂಭಿಸಿದ ಕೈಗಾರಿಕಾ ತರಬೇತಿ ಕೇಂದ್ರವೊಂದು ಪಾಳುಬಿದ್ದ ಸ್ಥಿತಿಯಲ್ಲಿ ಕಾಡಿನ ಮಧ್ಯೆ ಅನಾಥವಾಗಿದೆ. ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕೆಂದು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಅನುಷ್ಠಾನಗೊಳಿಸಿದ ತರಬೇತಿ ಯಂತ್ರಗಳು ಕಂಡವರ ಪಾಲಾಗಿದೆ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ಆರಂಭವಾಗಿತ್ತು ಎನ್ನುವ ಕುರುಹುಗಾಗಿ ಕಟ್ಟಡದ ಅವಶೇಷ ಉಳಿದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಕೈಗಾರಿಕಾ ವಿಭಾಗದ ವತಿಯಿಂದ ಬಂಟ್ವಾಳ ತಾಲೂಕಿನ ಕಡೆ ಶಿವಾಲಯದಲ್ಲಿ ನಿರ್ಮಾಣಗೊಂಡಿರುವ ಕೈಗಾರಿಕಾ ತರಬೇತಿ ಮತ್ತು ಸೇವಾ ಕೇಂದ್ರದ ಸದ್ಯದ ಸ್ಥಿತಿಯಿತು. ವಿದ್ಯಾರ್ಥಿಗಳ ಕೊರತೆ, ಸಿಬ್ಬಂದಿಗಳ ಕೊರತೆ, ಮೂಲಭೂತ ಸೌಲಭ್ಯದ ಕೊರತೆಯಿಂದಾಗಿ ಈ ಶಿಕ್ಷಣ ಸಂಸ್ಥೆ ಬಾಗಿಲು ಮುಚ್ಚಿತ್ತು. ತರಬೇತಿ ಕೇಂದ್ರ ಮುಚ್ಚಿತು ಎನ್ನುವ ಕಾರಣಕ್ಕೆ ಕಟ್ಟಡ ಹಾಗೂ ಅದರ ಪರಿಸರವನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ಜಿಲ್ಲಾ ಪಂಚಾಯತ್ ಮರೆತು ಬಿಟ್ಟಿತು. ಸರ್ಕಾರದ ಅನುದಾನ ಬಳಸಿಕೊಂಡು ನಿರ್ಮಿಸಿದ ಈ ಕಟ್ಟಡವನ್ನು ಸರ್ಕಾರದ ಇತರ ಯಾವುದಾದರೂ ಯೋಜನೆಗೆ ಬಳಸಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಲಕ್ಷಾಂತರ ರೂಪಾಯಿ ವೆಚ್ಚದ ಕಟ್ಟಡ ಅಕ್ರಮ ಚಟುವಟಿಕೆಯ ಅಡ್ಡಿಯಂತಾಗಿದೆ. ಕಡೆ ಶಿವಾಲಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧೀನದಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರ ಆರಂಭವಾದಾಗ ಆರಂಭದ ಹಂತದಲ್ಲಿ ಅನೇಕ ಮಂದಿ ಇಲ್ಲಿ ತರಬೇತಿಯನ್ನ ಪಡೆದಿದ್ರು. ಆಗ ಸಿಬ್ಬಂದಿ ಇದ್ರು, ಅನುದಾನ ಬರ್ತಿತ್ತು. ಕಾಲ ಬದಲಾದಂತೆ ಮಕ್ಕಳ ಸಂಖ್ಯೆ ಕಡಿಮೆಯಾಯಿತು. ಸಿಬ್ಬಂದಿ ನಿವೃತ್ತಿಯಾದರು. ಹೊಸ ನೇಮಕಾತಿ ನಡೆಯಲಿಲ್ಲ. ಅನುದಾನ ಬರುವುದು ಸ್ಥಗಿತವಾಯಿತು. ಪರಿಣಾಮವಾಗಿ ತರಬೇತಿ ಕೇಂದ್ರ ಬಂದಾಯಿತು. ಬಳಿಕ ಕೆಲ ವರ್ಷಗಳಲ್ಲಿ ನಿರ್ವಹಣೆ ಸಮಸ್ಯೆ ಎದುರಾಗಿ ಪಾಳುಬಿದ್ದ ಭೂತ ಬಂಗಲೆಯಂತಾಗಿದೆ. ಸದ್ಯಕ್ಕೆ ಈ ಕಟ್ಟಡದ ಸುತ್ತಲೂ ಪೊದೆಗಳು ತುಂಬಿ ವಿಷಕಾರಿ ಜಂತುಗಳ ಆವಾಸ ಸ್ಥಾನವಾಗಿದೆ. ಇದು ಕೈಗಾರಿಕಾ ತರಬೇತಿ ಕೇಂದ್ರ ಎಂಬುದಕ್ಕೆ ಮಸುಕಾಕಿರುವ ಒಂದು ನಾಮಫಲಕ ಮಾತ್ರ ಸಾಕ್ಷಿಯಾಗಿ ಉಳಿದಿದೆ. ಮುಂಭಾಗದ ಶಟರ್ ಅರ್ಧ ತೆರೆದಿದೆ. ಬಾಗಿಲುಗಳೇ ಇಲ್ಲದ ಕಟ್ಟಡದೊಳಗೆ ಹಳೆಯ ಬಟ್ಟೆಗಳು ಕಾಣಸಿಗುತ್ತವೆ. ಮೇಲ್ಛಾವಣಿ ಉದುರಿ ಬಿದ್ದಿದೆ. ಗೋಡೆಗಳು ಬಣ್ಣ ಬದಲಾಯಿಸಿಕೊಂಡಿದೆ. ಈ ಕೇಂದ್ರದಲ್ಲಿ ಹಿಂದೆ ಹಲವು ಬಗೆಯ ಯಂತ್ರಗಳಿತ್ತು. ತರಬೇತಿ ನೀಡಲು ಅನುಕೂಲವಾಗಲು ತರಿಸಲಾಗಿತ್ತು. ಆದರೆ ಕೇಂದ್ರ ಬಂದಾದ ಬಳಿಕ ಇವುಗಳಲ್ಲಿ ಬಹುಪಾಲನ್ನ ಇಲಾಖೆ ವಾಪಸ್ ಕೊಂಡೊಯ್ದಿದೆ. ಕಟ್ಟಡಕ್ಕೆ ಬಾಗಿಲೇ ಇಲ್ಲದೆ ಕೆಲವು ನಾಪತ್ತೆಯಾಗಿದೆ. ಸರ್ಕಾರ ಖರ್ಚು ಮಾಡಿ ಆರಂಭಿಸಿದ ಕೇಂದ್ರವೊಂದು ಬಳಕೆ ಹಾಗೂ ನಿರ್ವಹಣೆ ಇಲ್ಲದೆ ಪಾಳುಬಿದ್ದ ಸ್ಥಿತಿಗೆ ಬಂದಿರುವುದು ಇಲಾಖೆಯ ಆಡಳಿತ ವ್ಯವಸ್ಥೆಯ ವೈಫಲ್ಯ ಎಂದು ಸ್ಥಳೀಯರು ದೂರುತ್ತಾರೆ. ಕಡೆ ಶಿವಾಲಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೊದೆಯ ನಡುವೆ ಅನಾಥವಾಗಿರುವ ಕೈಗಾರಿಕಾ ಕೇಂದ್ರದ ಕಟ್ಟಡವನ್ನು ತೆರವುಗೊಳಿಸಬೇಕು ಎಂದು ಪಂಚಾಯತ್ನಿಂದ ಸಂಬಂಧಪಟ್ಟ ಇಲಾಖೆಗೆ ಈ ಹಿಂದೆಯೇ ತಿಳಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ ತೆರವಾಗಿಲ್ಲ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.